All of you, good morning. ತಾತ್ವಿಕ ಅಧ್ಯಾಯ ಆದಂತಹ ಮೊದಲನೇ ಅಧ್ಯಾಯ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ. ಸೊ ಈ ಒಂದು ಅಧ್ಯಾಯದಲ್ಲಿ ಮೂರು ಅಂಶಗಳನ್ನು ತಿಳ್ಕೊಳ್ತೀರಾ ಮಕ್ಕಳೇ. ನಂಬರ್ 1, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ ಹೇಗಾಯಿತು. ನಂತರ ದೈಹಿಕ ಶಿಕ್ಷಣ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳು ಯಾವ್ಯಾವು, ಆ ನೇಮಕಾದಂತಹ ಸಮಿತಿಗಳು ಏನು ಶಿಫಾರಸನ್ನು ಮಾಡಿದ್ರು. ಮೂರನೇ ಅಂಶ ಆದಂತಹ ಈ ಸಮಿತಿಗಳು ನೀಡಿದಂತಹ ಶಿಫಾರಸು ಜೊತೆಗೆ ಅನುಷ್ಠಾನ ಹೇಗಾಯಿತು. ಪ್ರಮುಖವಾಗಿ ಈ ಒಂದು ಅಧ್ಯಾಯದಲ್ಲಿ ಮೂರು ಅಂಶಗಳನ್ನು ತಿಳ್ಕೊಂತೀರ. ಸೊ ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಹೇಳಮ್ಮ, ನಿಂತ್ಕೊಂಡು ಗಟ್ಟೆ ಹೇಳು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂತು. ಸೊ ಈ 1947 ಆಗಸ್ಟ್ 15ರಿಂದ ಹಿಂದೆ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಆಗ ಆ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಥವಾ ದೈಹಿಕ ಶಿಕ್ಷಣ ಒಂದು ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಂತೀವಿ. ಸೊ ದೈಹಿಕ ಶಿಕ್ಷಣ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರ ನಡೆದಂತಹ ಒಂದು ಹಿನ್ನೆಲೆಯನ್ನು, ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ದೈಹಿಕ ಶಿಕ್ಷಣ ಬೆಳವಣಿಗೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857 ಒಟ್ಟಿಗೆ ಹೊಸ ಶಾಲೆಗಳು ಅಂದ್ರೆ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಯಾವಾಗ? 1857. ನಿಮಗೆ ಇದು ಇಸ್ವಿ ನೆನಪಿರಬೇಕು. ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತ ಹೇಳ್ತಕ್ಕಂಥ ಒಂದು ಕಾಲ 1857. ಇಂತಹ ಸಂದರ್ಭದಲ್ಲಿ ಲಾರ್ಡ್ ಮೆಕಾಲೆ ಅಂತಕ್ಕಂಥ ವ್ಯಕ್ತಿ ಮಿಷನರಿ ಶಾಲೆಗಳಂತಕ್ಕಂಥವು ಪ್ರಾರಂಭ ಮಾಡಿಸಿದರು. ನಂತರ ಸ್ವಾತಂತ್ರ್ಯ ನಂತರ 1948ರಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನ ನೇಮಿಸಲಾಯಿತು. ಯಾವ ಸಮಿತಿ? ಇದೇ 1948ರಲ್ಲಿ ಮುಂದುವರಿದವರು ಏನಂತಾರೆ, ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಸಹ ನೇಮಿಸಲಾಯಿತು. ಡಾಕ್ಟರ್ ಸೊ ಹಾಗಾದ್ರೆ ಈ ಸಮಿತಿ ಏನ್ ಹೇಳ್ತದೆ ಅಂತಕ್ಕಂಥದ್ದು. 1948ರಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳಂತಂದ್ರೆ ಹೈಸ್ಕೂಲ್ ಅಲ್ಲಿ ದೈಹಿಕ ಶಿಕ್ಷಣ ಸ್ಥಿತಿಗತಿಗಳನ್ನ ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನ ನೇಮಿಸುತ್ತಾರೆ. ಈ ಸಮಿತಿ ಉದ್ದೇಶ ಏನಪ್ಪಾ ಅಂತಂದ್ರೆ ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜನ್ನ ಸ್ಥಾಪಿಸುವುದು. ಮೊದಲನೇದಾಗಿ ಕೇಂದ್ರೀಯ ಕಾಲೇಜನ್ನ ಸ್ಥಾಪಿಸುವುದು, ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜನ್ನ ಸ್ಥಾಪಿಸುವುದು. ತರಬೇತಿ ಕಾಲೇಜು ಅಂದ್ರೆ BPED, CPED, MPED, MPhil ಈ ರೀತಿ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ತರಬೇತಿ ಮಾಡತಕ್ಕಂತಹ ತರಬೇತಿ ಕಾಲೇಜನ್ನು ಸ್ಥಾಪಿಸುವುದು. ಹಾಗೂ ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದಂತಹ ಸಾಹಿತ್ಯವನ್ನ ಪ್ರಕಟಿಸುವುದು. ನೀವೇನು ಓದ್ತಾ ಇದ್ದೀರಲ್ಲ ಆ ಟೆಕ್ಸ್ಟ್ ಬುಕ್ಗಳನ್ನ, ಈ ಹಿಂದೆ ತುಂಬಾ ಕಡಿಮೆ ಇತ್ತು ಈ ಒಂದು ಟೆಕ್ಸ್ಟ್ ಬುಕ್ ಅಂತಕ್ಕಂಥದ್ದು, ಪಠ್ಯ ಪುಸ್ತಕ ಅಂತಕ್ಕಂಥದ್ದು. ಸೊ ಈಗ ಅದನ್ನ ಸರಿದೂಗಿಸಿದೆ. ಹಾಗೆ ದೈಹಿಕ ಶಿಕ್ಷಣ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಈಗ ನಿಮ್ಗೆ ಹೇಗೆ ರೂಪಣಾತ್ಮಕ ಪರೀಕ್ಷೆಗಳು FA1 FA2 ಅಂತ ಇದೆಯಲ್ಲ, ಹಾಗೆ ನಾವು ವಾಲಿಬಾಲ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಅಲ್ಲಿ ನೀವು ಸ್ಕಿಲ್ಗಳನ್ನು ಹೇಗೆ ಎಕ್ಸಿಬಿಟ್ ಮಾಡ್ತಿರಲ್ಲ, ಸೊ ಆ ರೀತಿ ಮೌಲ್ಯಮಾಪನ ಮತ್ತು ತರಬೇತಿ ಹಾಗೂ ಮದ್ರಾಸ್, ಮುಂಬೈ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಹಾಗೂ ಅಖಾಡ ಹೆಸರು ಕೇಳಿದ್ರಲ್ಲ, ಅಖಾಡ ಅಂದ್ರೇನು ಹೇಳಿ? ಕರೆಕ್ಟ್. ನಿಂತ್ಕೊಂಡು ಹೇಳಪ್ಪ, ಅವನು ಬಿಡಲ್ಲ, ಹೇಳಪ್ಪ ಏನಪ್ಪ ಅದು ಅಖಾಡ ಅಂದ್ರೆ? ಕುಸ್ತಿ. ಸೊ ಕುಸ್ತಿ ಅಥವಾ ಅಖಾಡ ಅಥವಾ ಗರಡಿ ಮನೆ ಅಂತ ಕರಿತೀವಿ. ಗರಡಿ ಮನೆ. ಹಾಗಾಗಿ ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನ ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸನ್ನು ಮಾಡಿದ್ದು ಯಾವುದು? ಸಮಿತಿ. ಎರಡು ಸಮೇತ 48ರಲ್ಲಿ 1948ರಲ್ಲೇನೆ ರಚನೆ ಆದಂತಹ ಒಂದು ಸಮಿತಿಗಳು. ಆದ್ರೆ
ತಾರಾಚಂದ್ ಸಮಿತಿ ಶಿಕ್ಷಕರ ತರಬೇತಿ ಕೇಂದ್ರ ಸ್ಥಾಪನೆ ಮಾಡ್ತಕ್ಕಂಥದ್ದು, ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಹಾಗೆ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನ ರಚನೆ ಮಾಡ್ತಕ್ಕಂಥದ್ದು, ವಿವಿಧ ರೀತಿಯ ಕ್ಲಬ್ಗಳನ್ನ ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸನ್ನು ಮಾಡಿತು. ನಂತರ ರಾಧಾಕೃಷ್ಣನ್ ಆಯೋಗ, ಈ ಸಮಿತಿ ಆಯೋಗ ಏನ್ ಹೇಳ್ತದಪ್ಪ ಅಂತಂದ್ರೆ, ಡಾಕ್ಟರ್ ರಾಧಾಕೃಷ್ಣ ಆಯೋಗ ತಾರಾಚಂದ್ ಸಮಿತಿಯ ಶಿಫಾರಸುಗಳನ್ನು ಅನುಮೋದಿಸುವುದರೊಂದಿಗೆ, ಮೇಲೆ ಹೇಳಿರ್ತಕ್ಕಂತಹ ಸಮಿತಿಗಳನ್ನ ಅನುಮೋದಿಸುವುದರೊಂದಿಗೆ ಮುಂದುವರಿದ ಭಾಗ ಏನಪ್ಪಾ ಅಂತಂದ್ರೆ, ಕಾಲೇಜುಗಳಲ್ಲಿ ಅಂದ್ರೆ PU ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಅಥವಾ ಮಾಸ್ಟರ್ ಡಿಗ್ರಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಾಗಿರ್ಬೋದು, ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷ ದೈಹಿಕ ಶಿಕ್ಷಣವನ್ನ ಅಧ್ಯಯನ ಮಾಡಬೇಕು. ದೈಹಿಕ ಶಿಕ್ಷಣ ಕೇಂದ್ರವನ್ನ ಶಿಫಾರಸು ಮಾಡಿ ಇರಬೇಕಂತ, ಅಭ್ಯಾಸವನ್ನ ಮಾಡಬೇಕಂತ ಅಂದ್ಬಿಟ್ಟು ಕಾಲೇಜುಗಳಲ್ಲಿ ಈ ಒಂದು 2 ಸಮಿತಿಗಳು ರಚನೆ ಮಾಡಿವೆ. ಓಕೆ, ನೆಕ್ಸ್ಟ್ 1954ರಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್, ಯಾವ ಸಂಸ್ಥೆ ಕೇಂದ್ರ ಸರ್ಕಾರ ರಚನೆ ಮಾಡಿದ್ದು? ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. 1954ರಲ್ಲಿ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡುತ್ತದೆ. ಈ ಸಮಿತಿ ಏನಾಗ್ತದೆ ಅಂತಂದ್ರೆ, ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆಗಳನ್ನು ಕುರಿತು ಸಮಗ್ರ ಪರ್ಯಾಲೋಚನೆ ಮಾಡಿ, ನಂತರ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ ವರದಿಯನ್ನ ಶಾಲಾ ದೈಹಿಕ ಶಿಕ್ಷಣ ಅಭ್ಯಾಸ ಕ್ರಮ ಮತ್ತು ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತು. ಇದೇ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥದ್ದು 56ರಲ್ಲಿ ಮುಂದುವರೆದು ಏನ್ ಹೇಳ್ತಾರೆ, ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಓಕೆ, ಇಲ್ಲಿ ಏನಾಗ್ತಾನಪ್ಪ ಅಂತಂದ್ರೆ, ಈ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ ಒಂದು ವರದಿಯಲ್ಲಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ ಮತ್ತು 3 ವರ್ಷ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಮುಂದುವರೆದು 1957ರಲ್ಲಿ ಕೇಂದ್ರ ಸರ್ಕಾರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಮಧ್ಯಪ್ರದೇಶದ MP ಅಂತ ಕರಿತೀವಿ ನಾವು, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ, ಎಲ್ಲಿ ಗ್ವಾಲಿಯರ್ ಅಲ್ಲಿ ಯಾರ ನೇತೃತ್ವಪ್ಪ ಅಂತಂದ್ರೆ ಡಾಕ್ಟರ್ ಜೋಸೆಫ್ ಅಂತಕ್ಕಂಥ ಒಬ್ಬ ತಜ್ಞರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿಯ ದೈಹಿಕ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಯಾವ ವಿದ್ಯಾಲಯ? ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಸ್ಥಾಪಿಸಲಾಯಿತು. ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ. ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಎಲ್ಲಿ ಸ್ಥಾಪಿಸಲಾಯಿತು? ಗ್ವಾಲಿಯರಲ್ಲಿದೆ. ಎಷ್ಟರಲ್ಲಿ? 1957ರಲ್ಲಿ. ಪ್ರಶ್ನೆ ಕೇಳಬಹುದು ಅಥವಾ ಕ್ವೆಶ್ಚನ್ ಕೇಳಬಹುದು. 1957ರಲ್ಲಿ ಯಾರ ನೇತೃತ್ವದಲ್ಲಿ ಎಲ್ಲಿ ಯಾವ ಶಿಕ್ಷಣವನ್ನ ಅಥವಾ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದಾಗ 1957ರಲ್ಲಿ ಸ್ಥಾಪಿಸಲಾಯಿತು. 1957ರಲ್ಲಿ ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ
ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಕ್ಕಂಥ ಸ್ಥಳದಲ್ಲಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನ ಸ್ಥಾಪಿಸಲಾಯಿತು. ನೆಕ್ಸ್ಟ್, ಈ ಮಧ್ಯದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ NPED ಅಂತಕ್ಕಂಥ ದೈಹಿಕ ಅರ್ಹತಾ ಪರೀಕ್ಷೆ ಯೋಜನೆಯನ್ನ ಸಿದ್ಧಪಡಿಸಿದರು. NPED ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂತಕ್ಕಂಥದ್ದನ್ನ ನಮ್ಮ ಕೇಂದ್ರ ಸರ್ಕಾರ ದೈಹಿಕ ಅರ್ಹತಾ ಪರೀಕ್ಷೆಯನ್ನ ಸಿದ್ಧಪಡಿಸಿತು. ಅದನ್ನ 1959-60ರಲ್ಲಿ ಕಾರ್ಯಗತ ಮಾಡಿ 53ರಲ್ಲಿ ಪ್ರಾರಂಭಿಸಲಾಗಿದ್ದಂತಹ ರಾಜ್ಕುಮಾರಿ ಅಮೃತ್ ಕೌರ್ ನೇತೃತ್ವದಲ್ಲಿ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ ಶಿಫಾರಸು ಮಾಡಿತು. ಎಷ್ಟರಲ್ಲಿ? 53ರಲ್ಲಿ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಸಾವಿರದ 1953ರಲ್ಲಿ ಪ್ರಾರಂಭಿಸಲಾಗಿದ್ದಂತಹ ರಾಜ್ಕುಮಾರಿ ಅಮೃತ್ ಕೌರ್ ಅವರ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ ಶಿಫಾರಸನ್ನು ಮಾಡಲಾಯಿತು. ಇದು ಮುಂದೆ ಏನಾಯ್ತಪ್ಪ ಅಂತಂದ್ರೆ 1961ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ NIS ಅಂತ ಕರಿತೀವಿ. NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದನ್ನ ಎಲ್ಲಿ? ಪಟಿಯಾಲಾದಲ್ಲಿ ಸ್ಥಾಪಿಸಲಾಯಿತು. ಏನು ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ 1953ರಲ್ಲಿ ರಚನೆ ಮಾಡಿದ್ರಲ್ಲ, ಆ ಒಂದು ಬೇಸಿಸ್ ಮೇಲೆ 1961ರಲ್ಲಿ NIS ಅಂತಕ್ಕಂಥದ್ದು, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್, ಇದೊಂದು ಕ್ರೀಡಾ ತರಬೇತಿ ಕೇಂದ್ರ. ಯಾವ ಗೇಮಿಗೆ ಬೇಕಾದ್ರೂ ಇದನ್ನ ಅಳವಡಿಸ್ಕೋಬಹುದು. ಪ್ರತಿಯೊಂದು ಗೇಮು, ವಾಲಿಬಾಲ್, ಖೋಖೋ, ಕಬಡ್ಡಿ, ಕ್ರಿಕೆಟ್, ಅದರಲ್ಲಿ ಕೋಚಿಂಗ್ ಮಾಡ್ತಕ್ಕಂಥ ತರಬೇತಿದಾರರನ್ನ ಇಲ್ಲಿ ಸೇರಿಸಿ ಆ ಒಂದು ತರಬೇತಿಯಿಂದ ಪಡೆದಂತಹ ಪ್ರಮಾಣ ಪತ್ರ ಅಥವಾ ಹುದ್ದೆ ಮುಖಾಂತರ ಕೋಚಿಂಗ್ ಅನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು ನಾವು ಹೇಳಲಾಗುತ್ತದೆ. ಅದು ಪಟಿಯಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. ಇದು ಈಗ ಬೆಂಗಳೂರಲ್ಲಿದೆ, ದೆಹಲಿಯಲ್ಲಿದೆ. ಸೊ ಪ್ರಮುಖ ನಗರಗಳಲ್ಲಿ ಇದು ಈ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ. ನಂತರ ಸ್ವತಂತ್ರ ನಂತರ ಸಂದರ್ಭದಲ್ಲಿ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆ ಉದ್ಭವವಾದಂತಹ ಅಶಿಸ್ತು ಮತ್ತೆ ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಜನರಲ್ ಮೇಜರ್ GK ಭೋಸ್ಲೆ ಅವರು, ಯಾರು? GK ಭೋಸ್ಲೆ ಈ GK ಭೋಸ್ಲೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಮ್ಮ ದೇಶದ ಎಲ್ಲ ಯುವಕರಿಗೆ ಡ್ರಿಲ್ ಅಂಡ್ ಮಾರ್ಚ್ ಮತ್ತು ಸ್ವಾಭಿಮಾನ ಗೀತಕ್ಕಂತಹ ಆಟೋಟವನ್ನು ಒಳಗೊಂಡ ಕಾರ್ಯಕ್ರಮವನ್ನ ಜಾರಿ ತರ್ತಾರೆ. ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಅಂದಿನ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ದೇಶದ ಎಲ್ಲ ಯುವಕರಿಗೆ ಇದನ್ನು ವಿಸ್ತರಿಸಲು ಸೂಚಿಸುತ್ತಾರೆ. ಇದೇ ಮುಂದೆ 1957ರಲ್ಲಿ NDS ಆಗಿ ಮಾರ್ಪಡೋದು. 1957 NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತಕ್ಕಂಥದ್ದಾಗಿ ಹೊರಹೊಮ್ಮುತ್ತೆ. ಹೀಗೆ ಇದು NDS ಅಂತಕ್ಕಂಥದ್ದು ಎಲ್ಲ ದೇಶದ ಎಲ್ಲ ಯುವಕರಿಗೆ ಒಂದು ಶಿಸ್ತನ್ನ, ಸ್ವಾಭಿಮಾನ ಗೀತೆಗಳನ್ನ, ಹಾಗೆ ಡ್ರಿಲ್ ಅಂಡ್ ಮಾರ್ಚಿಂಗ್ ಅಂತಕ್ಕಂಥದ್ದು ಪಥ ಸಂಚಲನ ಮುಖಾಂತರ ಯುವಕರಲ್ಲಿ ಒಂದು ಶಿಸ್ತನ್ನ ಮೂಡಿಸುತ್ತೆ. ಈ ಒಂದು ಕಾರ್ಯಕ್ರಮ 1965ರಲ್ಲಿ ಚಾಲನೆಯಲ್ಲಿ. ನಂತರ ಇದೇ 1952ರಲ್ಲಿ NCC ಮತ್ತು ACC ಅಂತಕ್ಕಂತಹ ಒಂದು ಸಂಸ್ಥೆಗಳು ಉದ್ಭವ ಆದವು. NDS ಜೊತೆಗೆ NCC ಮತ್ತು ACC. NCC ಅಂತಂದ್ರೆ ಈಗ ಪಿಯುಸಿಯಲ್ಲಿ ಸಮೇತ ಅಥವಾ ಡಿಗ್ರಿಯಲ್ಲಿ ಬರುವ ಒಂದು ಸರ್ಟಿಫಿಕೇಟ್, ಇದು 3 ವರ್ಷದ ಕೋರ್ಸ್, ಇದು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತಕ್ಕಂಥದ್ದು. ACC ಅಂತಂದ್ರೆ ಆಕ್ಸಿಲರಿ ಕ್ಯಾಡೆಟ್ ಕಾರ್ಪ್ಸ್ ಅಂತಕ್ಕಂಥದ್ದು. ಈ ಒಂದು ಎರಡು ಸಂಸ್ಥೆಗಳ ಜೊತೆಗೆ ಭಾರತದ ಸ್ಕೌಟ್ ಅಂಡ್ ಗೈಡ್ಸ್ ಅಂತಕ್ಕಂಥದ್ದು ಸಂಸ್ಥೆ ಉದ್ಭವ ಆಗುತ್ತೆ. ಸ್ಕೌಟ್ ಮತ್ತೆ ಗೈಡ್ಸ್ ಅಂತಕ್ಕಂಥದ್ದು
ಈ ಸಂಸ್ಥೆಗಳು 1957ರಿಂದ ಜಾರಿಗೆ ಬರ್ತಾವೆ. ಸೊ ಹೀಗೆ 1957ರಲ್ಲಿ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ಆಕ್ಸಿಲರಿ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ ಅಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮಕ್ಕೆ ಗೊಂದಲ ಪರಿಸ್ಥಿತಿ ಉಂಟಾಯಿತು. ಸ್ಪೋರ್ಟ್ಸ್ ಇಂಪ್ರೂವ್ ಮಾಡಬೇಕು ಅಥವಾ ಈ ಒಂದು ಶಿಸ್ತನ್ನ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಶಾಲೆಯಲ್ಲಿ ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಈ ಗೊಂದಲವನ್ನು ಸರಿಪಡಿಸಲು ಆಗ ಒಂದು ಸಮಿತಿ ರಚನೆ ಆಗುತ್ತೆ. ಅದೇ 1959ರಲ್ಲಿ ಹೃದಯನಾಥ ಕುಂಜೂರು ಸಮಿತಿ. ಯಾವುದು? ಎಷ್ಟರಲ್ಲಿ? 1959ರಲ್ಲಿ. ಹೃದಯನಾಥ ಕುಂಜೂರು ಸಮಿತಿ ಅಂತ. ಈ ಸಮಿತಿಯು 1963ರಲ್ಲಿ ವರದಿಯನ್ನು ಸಲ್ಲಿಸಿ ಈ ಸಮಿತಿ ಮೇರೆಗೆ ಪಠ್ಯಕ್ರಮವನ್ನು ಮತ್ತೆ ಪುನಃ ರೂಪಿಸಲಾಯಿತು. ಈ ಪಠ್ಯಕ್ರಮವನ್ನು ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ NFC ಅಂತಕ್ಕಂತ ಒಂದು NFC ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಅಂತಕ್ಕಂತ ಒಂದು ಸಂಸ್ಥೆ ಅಡಿಯಲ್ಲಿ ದೇಶದ ಎಲ್ಲ ಶಾಲೆಗಳಲ್ಲಿ 1965-66ರಿಂದ ಕಡ್ಡಾಯ ಮಾಡಿತು. ಆದರೆ ಇದರ ಕ್ರೀಡೆಗಳಿಗೆ ಆದ್ಯತೆ ಇಲ್ಲದೆ ಇರುವುದರಿಂದ ಇದು ಅಸ್ಪಷ್ಟವಾಯಿತು. ಮುಂದೆ 1967ರಲ್ಲಿ ದೇಶದ ಎಲ್ಲ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯತೆಯನ್ನು ತರುವುದಕ್ಕಾಗಿ ಡಾಕ್ಟರ್ ದೇಶ್ಮುಖ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದು ನೇಮಿಸಲಾಯಿತು. ಈ ಸಮಿತಿಯು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಯೋಗ್ಯ ಪ್ರಗತಿಯಾಗಬೇಕು. ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆ ಒಂದೇ ಅಲ್ಲದೆ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನ ಸಮಾವೇಶ ಮಾಡಬೇಕಂತ ಅಂದ್ಬಿಟ್ಟು ಡಾಕ್ಟರ್ ದೇಶ್ಮುಖ್ ಸಮಿತಿ ಅಂತಕ್ಕಂಥದ್ದು ನೇಮಕ ಆಯಿತು. ಎಷ್ಟರಲ್ಲಿ? 67ರಲ್ಲಿ ಡಾಕ್ಟರ್ ದೇಶ್ಮುಖ್ ಸಮಿತಿ. ಇದು ಯೋಗಾಸನ ಮತ್ತು ಪ್ರಾಣಾಯಾಮಕ್ಕೆ ಮಹತ್ವವನ್ನ ಕೊಟ್ಟರು. ನಂತರ 1992ರಲ್ಲಿ ಕೇಂದ್ರ ಸರ್ಕಾರ ಹೊಸ ದೈಹಿಕ ಶಿಕ್ಷಣ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ದೈಹಿಕ ಶಿಕ್ಷಣವನ್ನ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಸಮರ್ಥಿಸಿದ ನಂತರ 1993ರಲ್ಲಿ ಯೋಗವನ್ನೊಳಗೊಂಡಂತಹ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಗಳಲ್ಲಿ ಎಲ್ಲ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಲಾಯಿತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲು, ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ವೆಚ್ಚ ದೈಹಿಕ ಕ್ರೀಡಾ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸಲು ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳನ್ನು ಸೂಚಿಸಲು KP ಸಿಂಗ್ದೇವ್ ಅವರ ನೇತೃತ್ವದ ಸಮಿತಿಯನ್ನು ರಚಿಸಿತು. ಈ ಸಮಿತಿಯು ಶಿಕ್ಷಣದ ಹಿಂದಿನ ಸಿಮಿತಿಗಳ ಅಭಿಪ್ರಾಯವನ್ನೇ ಪುನರುಚ್ಚರಿಸುವುದರೊಂದಿಗೆ 10 ಸಲಹೆಗಳನ್ನು ಮಾಡಿತು. ಅವುಗಳಲ್ಲಿ ಮುಖ್ಯವಾದವು ಅಂತಂದ್ರೆ ನಂಬರ್ 1 ಯಾವ ಸಮಿತಿ ಅಪ್ಪ ಅಂತಂದ್ರೆ KP ಸಿಂಗ್ದೇವ್ ಸಮಿತಿ 1992ರಲ್ಲಿ ರಚನೆಯಾದಂತಹ ಒಂದು ಸಮಿತಿ. ಈ ಪ್ರಮುಖ ಅಂಶ ಅಂತಂದ್ರೆ ನಂಬರ್ 1 ಎಲ್ಲಾ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ಯತಾ ಪರೀಕ್ಷೆಗೆ ಒಳಪಡಬೇಕು. ಎಲ್ಲರೂ ಸಮೇತ. ನಿಮಗೆ ಜೂನ್ ತಿಂಗಳಲ್ಲಿ ಏನ್ ಮಾಡಿದ್ವಿ ಹೇಳಿದ್ರೆ ನಿಮಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಿದ್ವಲ್ಲ, ಯಾವ್ಯಾವ್ದು ಮಾಡಿದ್ವಿ? ವೇಗ ಮಾಡಿದ್ವಿ, ಆಮೇಲೆ ಫಿಟ್ನೆಸ್ ಅಂದ್ರೆ ಕಷ್ಟ ಸಹಿಸಿದ ವೇಗ, ಬಲ ಮತ್ತೆ ಕಷ್ಟ ಸಹಿಸುತ್ತೆ, ಸ್ಪೀಡು, ಸ್ಟ್ರೆಂತ್, ಎಂಡೋರೆನ್ಸ್ ಅಂತ ಅಂದ್ಬಿಟ್ಟು ಈ 3 ಪರೀಕ್ಷೆಗಳನ್ನ ಮಾಡಿದ್ವಲ್ಲ ನಿಮಗೆ. ಪ್ರತಿಯೊಂದು ಮಗುವು ಸಮೇತ ಚೆಕ್ ಮಾಡಿದ್ವಲ್ಲ. ಅದನ್ನ ಇವತ್ತು ಮಾಡಿದ್ದಲ್ಲ, ಅವತ್ತೇ ಹೇಳ್ತು ಯಾವ್ದು KP ಸಿಂಗ್ದೇವ್ ಸಮಿತಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ವಾರ್ಷಿಕವಾಗಿ ದೈಹಿಕ ದಾಢ್ಯ ಪರೀಕ್ಷೆಯನ್ನು ಒಳಪಡಬೇಕು, ಕಡ್ಡಾಯವಾಗಿ ಪಾಸ್ ಆಗಬೇಕು ಅದರಲ್ಲಿ. ನಂತರ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಕ್ರೀಡೆಗಾಗಿನೇ ಪ್ರತಿದಿನ ಎಷ್ಟು ನಿಮಿಷ ಇರಬೇಕು? 40 ನಿಮಿಷಗಳ ಅವಧಿಯನ್ನು ತರಬೇತಿಗಾಗಿ ಹೊಂದಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲೇ ಒದಗಿಸಬೇಕು. ನಂತರ ಯೋಗವನ್ನ 3ನೇ ಪಾಯಿಂಟ್, ಯೋಗವನ್ನ ದೈಹಿಕ ಶಿಕ್ಷಣ ಅವಿಭಾಜ್ಯ ಅಂಗವನ್ನಾಗಿ, ಯೋಗವನ್ನ
ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಕೆಪಿ ಸಿಂಗ್ ದೇವ್ ಸಮಿತಿ ಅಂತಕ್ಕಂಥದ್ದು ಎಷ್ಟು ರಚನೆ ಆಯಿತು? ಮೊಟ್ಟ ಮೊದಲಾಗಿ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ ಮೊದಲೇ ಬರ್ತಕ್ಕಂಥ ಲಾರ್ಡ್ ಮೆಕಾಲೆ ಅಂತಕ್ಕಂಥದ್ದು ಎಷ್ಟರಲ್ಲಿ ನಾವು ಮಿಷನರಿ ಶಾಲೆಗಳನ್ನು ಪ್ರಾರಂಭಿಸಿದ್ರು ಅವರು? ತಾರಾಚಂದ್ ಸಮಿತಿ ಅಂತಕ್ಕಂಥದ್ದು ಎಷ್ಟರಲ್ಲಿ ರಚನೆ ಆಯಿತು? ಅದೇ 1948ರಲ್ಲಿ ಇನ್ನೊಂದು ಆಯೋಗ ರಚನೆ ಆಗುತ್ತೆ. ಯಾವುದು? ಇದು ಸೆಕೆಂಡರಿ ಅಂದ್ರೆ ಮಾಧ್ಯಮಿಕ ಶಾಲೆಗಳಿಗೆ ಸ್ಥಿತಿಗತಿಗಳನ್ನ ಅಥವಾ ಮಾಧ್ಯಮಿಕ ಶಾಲೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಯಾವ ಒಂದು ಅಂದ್ರೆ ಕ್ಷೇತ್ರಕ್ಕೆ ಇದು ಪ್ರಾಮುಖ್ಯತೆಯನ್ನು ಕೊಡ್ತು? ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯಗಳಿಗೆ. ಹೌದಾ? ಸೊ ಅದರ ನಂತರ ಬಂದಂತ 1954ರಲ್ಲಿ ರಚನೆ ಆದಂತಹ ಒಂದು ಅಥವಾ ನಮ್ಮ ಕೇಂದ್ರ ಸರ್ಕಾರ ರಚನೆ ಮಾಡತಕ್ಕಂತ 56ರಲ್ಲಿ ಯಾವುದು? ಹೌದಾ? ಸೊ ಹೀಗೆ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂತ ಒಂದು ಬೋರ್ಡ್ ಮುಂದೆ ಅದೇನಾಗ್ತಾ ಅಂತಂದ್ರೆ 1957ರಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರದೇಶದಲ್ಲಿ ಯಾರ ನೇತೃತ್ವದಲ್ಲಿ ದೈಹಿಕ ಶಿಕ್ಷಣ ಒಂದು ಮಹಾವಿದ್ಯಾಲಯವನ್ನ ಸ್ಥಾಪಿಸಲಾಯಿತು? ಡಾಕ್ಟರ್ ಅದು ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಅಂತಂದ್ರೆ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ. ನೆಕ್ಸ್ಟ್ ಇದು ಈ ಮಧ್ಯದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥದ್ದು ನ್ಯಾಷನಲ್ ಫಿಸಿಕಲ್ ಎಕ್ಸಲೆನ್ಸಿ ಡ್ರೈವ್ NPED ಆಗಿ ಅರ್ಹತಾ ಪರೀಕ್ಷೆಯನ್ನು ಒಳಗೊಂಡಿತು. ಸೊ ಮುಂದೆ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಿರಕ್ಷಿತರ ಸಮಸ್ಯೆ ಉದ್ಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಮುಂದಾಳತ್ವವನ್ನು ವಹಿಸಿದಂತಹ ವ್ಯಕ್ತಿಯ ಹೆಸರೇನು? ಜಿ.ಕೆ. ಭೋಸ್ಲೆ ಅವರು ಏನೇನು ಜಾರಿ ತಂದ್ರು? ಸ್ವಾಭಿಮಾನ ಗೀತೆ, ಆಟಗಾರರು ಒಂದು ಕಾರ್ಯಕ್ರಮವನ್ನು ಜಾರಿ ತಂದ್ರು. ಹೌದಾ? ನೆಕ್ಸ್ಟ್ NTS ಅಂತಕ್ಕಂಥದ್ದು ಎಷ್ಟರಲ್ಲಿ ಜಾರಿ ಬಂತು? NCC ಏನಂದ್ರೆ NCC ಅಂದ್ರೆ NTS ಅಂದ್ರೆ ಏನು? ನ್ಯಾಷನಲ್ ಡಿಸಿಪ್ಲಿನ್. ACC ಅಂದ್ರೆ ಏನು? ಆಕ್ಸಿಲರಿ. ಹೀಗೆ 1967ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳ ಸಮನ್ವಯ ತರುವುದಕ್ಕಾಗಿ ಯಾರ ಒಂದು ಸಮಿತಿ ರಚನೆ ಆಯಿತು? ಡಾಕ್ಟರ್ ದೇಶ್ಮುಖ್ ಸಮಿತಿ. ಈ ದೇಶ್ಮುಖ್ ಸಮಿತಿ ಕೇಂದ್ರ ಸರ್ಕಾರ ಶಿಕ್ಷಣದ ಶಿಕ್ಷಣ ನೀತಿ ಮತ್ತು ದೈಹಿಕ ಶಿಕ್ಷಣ ಸಮಗ್ರ ಅವಿಭಾಜ್ಯ ಅಂಗವೆಂದು ಪರಿವರ್ತಿಸಿದ ನಂತರ 93ರಲ್ಲಿ ಇದು ಡಾಕ್ಟರ್ KP ಸಿಂಗ್ ದೇವ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿಯ ಮೊದಲನೇ ಅಂಶ ಏನಪ್ಪಾ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಕಡ್ಡಾಯವಾಗಿ ವಾರ್ಷಿಕ ಪರೀಕ್ಷೆಗೆ ಒಳಪಡಬೇಕು ಅಂತ ಅಂದ್ಬಿಟ್ಟು ಹೇಳಿ. ಹೌದಲ್ಲ? ನಂತರ ಎರಡನೇ ಪಾಯಿಂಟ್ ದೈಹಿಕ ಶಿಕ್ಷಣಕ್ಕಂತಾರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ನಿಮಿಷ ಅವಧಿಯನ್ನು ನೇಮಿಸಲಿಡಬೇಕಂತ ಹೇಳ್ತಾರೆ? 40 ನಿಮಿಷ ದೈಹಿಕ ಶಿಕ್ಷಣಕ್ಕೆ ಅಂತಲೇ ಮೀಸಲಿಡಬೇಕು. ನಂತರ ಯೋಗವನ್ನ ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣ ಸೇರ್ಪಡೆ ಮಾಡಬೇಕಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವುದು? KP 1992-93ರಲ್ಲಿ ರಚನೆಯಾದಂತಹ KP ಸಿಂಗ್ ದೇವ್ ಸಮಿತಿ ಯೋಗವನ್ನ ಶಿಕ್ಷಣದಲ್ಲಿ ಅಳವಡಿಸಬೇಕು, ಎಲ್ಲ ಮಕ್ಕಳು ಕಲಿಬೇಕು ಅಂತಕ್ಕಂಥದ್ದನ್ನ ಹೇಳ್ತು. ನಂತರ ನಾಲ್ಕನೇ ಅಂಶವಾಗಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ನೀವೇನು ರಾಜ್ಯ ಅಥವಾ ಜಿಲ್ಲೆ ಮಟ್ಟದಿಂದ ಭಾಗವಹಿಸಿದಂತಹ ವಿನ್ನರ್ಸ್ ಆಗ್ತಿರಲ್ಲ, ಆ ಒಂದು ವಿನ್ನರ್ಸ್ ಆದಂತಹ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳಿಗೆ ರಜೆಯನ್ನ ಕೊಡಬೇಕು.
ಮತ್ತು ಪರ್ಯಾಯ ಪರೀಕ್ಷೆ ವ್ಯವಸ್ಥೆನೆ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ಸಮಿತಿ ಹೇಳ್ತು? ಕೆಪಿ ಸಿಂಗ್ದೇವ್ ಸಮಿತಿ ಅಂತಕ್ಕಂಥ. ಹಾಗೆ 5ನೇ ಪಾಯಿಂಟ್ ಆಗಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಒದಗಿಸಬೇಕು ಅಂತ ಅಂದ್ಬಿಟ್ಟು ಸಮಿತಿ ಹೇಳ್ತು. ಅಂದ್ರೆ ಆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂತವರಿಗೆ, ನ್ಯಾಷನಲ್ ಲೆವೆಲ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತ ಕ್ರೀಡಾಪಟುಗಳಿಗೆ ಉದ್ಯೋಗವನ್ನು ಕೊಡಬೇಕು. ಈಗ ನೋಡಿ, ಮೊನ್ನೆ 2024ರ T20 ವರ್ಲ್ಡ್ ಕಪ್ ಏನು ಗೆದ್ರಲ್ಲ ಕ್ರಿಕೆಟ್ ಭಾರತ ತಂಡ, 125 ಕೋಟಿಯನ್ನು ಅನೌನ್ಸ್ ಮಾಡಿದೆ ನಮ್ಮ BCCI, ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲರ್ಸ್ ಆಫ್ ಇಂಡಿಯಾ. ಭಾರತ ಕ್ರಿಕೆಟ್ನ ಪ್ರಾಧಿಕಾರ 125 ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಕೋಚ್ ಮತ್ತೆ ಕ್ರೀಡಾ ಆಟಗಾರರು ತಲಾ 5 ಕೋಟಿಗಳನ್ನ ಹಂಚುವಂತಿದ್ದಾರೆ. 5 ಕೋಟಿ. ಯಾಕಪ್ಪ ಅಂತಂದ್ರೆ ಮತ್ತೆ ಅದಲ್ಲದೆ ಉದ್ಯೋಗ ಆಯಾಯ ರಾಜ್ಯದಲ್ಲಿ ಬರ್ತಕ್ಕಂಥ ಆ ರಾಜ್ಯದ ಸ್ಟೇಟ್ ಗೌರ್ಮೆಂಟ್ ಸಮೇತ ಅನೌನ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಬಾಂಬೆ, ಮಧ್ಯಪ್ರದೇಶ ಸರ್ಕಾರ ಅಂತಕ್ಕಂಥದ್ದು ಅದು ಸಮೇತ ತಲಾ 1 ಕೋಟಿಯನ್ನ ಅನೌನ್ಸ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ BCCI ಕಂಟ್ರೋಲ್ ಇದೆಯಲ್ಲ, ಭಾರತ ಕ್ರಿಕೆಟ್ ಕೌನ್ಸಿಲ್ ಆಫ್ ಇಂಡಿಯಾ, BCCI ಅಂತ ಹೇಳ್ತೀವಿ, ಅದು 125 ಕೋಟಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಕರೋಡ್ಸ್. ಅದು ತಲಾ 5 ಕೋಟಿಗಳನ್ನ ಒಬ್ಬೊಬ್ಬ ಆಟಗಾರ ಹಂಚ್ಕೊಂತಿದ್ದಾರೆ, ಇನ್ಕ್ಲೂಡಿಂಗ್ ತರಬೇತುದಾರರು ಅಂದ್ರೆ ಕೋಚ್ ಸೇರಿ. ಹಾಗೆ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳು, ನೀವೇನಾದ್ರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಕ್ರೀಡಾ ಒಂದು ಇಲಾಖೆಯಿಂದ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಸಮೇತ ಬರುತ್ತೆ. ಸೊ ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಅವತ್ತೇನೆ. ಸೊ ಕೊನೆಯದಾಗಿ ಈ ಸಮಿತಿ 1ನೇ ತರಗತಿಯಿಂದ 12ನೇ ತರಗತಿ ಒಟ್ಟು 1ರಿಂದ PUC ವರೆಗೆ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕವನ್ನ ರೂಪಿಸಿ ಎಲ್ಲ ರಾಜ್ಯಗಳಲ್ಲಿ ಅಳವಡಿಸಲು ಶಿಫಾರಸು ಮಾಡಿತು. ಹೀಗೆ 2001 ಮತ್ತು 2ರಲ್ಲಿ ಕೆಪಿ ಸಿಂಗ್ದೇವ್ ಸಮಿತಿ ಶಿಫಾರಸುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಆಗಿನ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಪರಾಮರ್ಶಿಸಿದಂತಹ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಪಿ ಸಿಂಗ್ದೇವ್ ಸಮಿತಿಯ ಶಿಫಾರಸುಗಳನ್ನ ಕರ್ನಾಟಕದಲ್ಲಿ ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡಿ ಬಲವಾದ ಶಿಫಾರಸನ್ನು ಮಾಡಿತ್ತು. ತರುವಾಯ 2003 ಮತ್ತು 2004ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳ ವಿಷಯದ ಸಮಿತಿಯ ಮಾನ್ಯ BS ಹೊರಟ್ಟಿ ಅವರು ಏನು ಸಭಾಪತಿಗಳಾಗಿದ್ರಲ್ಲ, ಆ ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ BT ಪೆಮ್ಮಯ್ಯ ಸಮಿತಿಯ ಶಿಫಾರಸನ್ನು ಆಧಾರವಾಗಿ ಇಟ್ಟುಕೊಂಡು ದೈಹಿಕ ಶಿಕ್ಷಣವನ್ನ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ವಿಷಯವನ್ನಾಗಿ ಮಾಡಲು ಬಲವಾದ ಶಿಫಾರಸನ್ನು ಮಾಡಿತು. ಎಷ್ಟರಲ್ಲಿ? 2003. ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಕೆಪಿ ಸಿಂಗ್ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕ ಅನುಷ್ಠಾನಕ್ಕೆ ತರಲು ಯಾರ ಒಂದು ಸಮಿತಿ ನೇಮಿಸಲಾಯಿತು ಅಂತ ಕೇಳಿದಾಗ BT ಪೆಮ್ಮಯ್ಯ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಪೂರ್ಣ ವರದಿಯನ್ನು ಕರ್ನಾಟಕ ಸರ್ಕಾರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ BS ಹೊರಟ್ಟಿ ಅವರು ಆಗಿನ ಅವರ ಆಶಯದಂತೆ ಕರ್ನಾಟಕದಲ್ಲಿ ಅವ್ರನ್ನ ದೈಹಿಕ ಶಿಕ್ಷಣದ ಭೀಷ್ಮ ಅಂತ ಕರೀತಾರೆ. ಭೀಷ್ಮ, ಕೌರವರಲ್ಲಿ ಭೀಷ್ಮ ಗೊತ್ತಲ್ಲಪ್ಪ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೈಹಿಕ ಶಿಕ್ಷಕರ ಭೀಷ್ಮ ಅಂತ ಅಂದ್ಬಿಟ್ಟಿರ್ತಕ್ಕಂಥ ಹೊರಟ್ಟಿ ಅವರ ನೇತೃತ್ವ ಆಶಯದಂತೆ ಕರ್ನಾಟಕ ಸರ್ಕಾರ 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥನ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿ ಪ್ರಾಥಮಿಕ ಶಿಕ್ಷಣದಿಂದ ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಹಂತ ಹಂತವಾಗಿ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಕಡ್ಡಾಯಗೊಳಿಸಲು ಸೂಕ್ತವಾದ ಅಧ್ಯಯನ ನಡೆಸಲು ಸೂಚಿಸಿತು. ಹೀಗೆ ಅದರಂತೆ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿಯು ಎಲ್ಲಾ ಶೈಕ್ಷಣಿಕ ವಿಭಾಗಗಳಿಗೆ ತೆರಳಿ ಅಲ್ಲಿಯ ಸ್ಥಿತಿಗತಿಗಳನ್ನು ಕುರಿತು ಅಂದ್ರೆ 1ರಿಂದ 5ನೇ ತರಗತಿ ಹೇಗಿದೆ, 6ರಿಂದ 8ನೇ ತರಗತಿ ಹೇಗಿದೆ, 9, 10 ಹೇಗಿದೆ SSLC ಅಲ್ಲಿ, ಮತ್ತೆ PUC ವರೆಗೂ ಹೇಗಿದೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಂದ್ರೆ ಪದವಿ ಪೂರ್ವದಲ್ಲಿ, ಹೀಗೆ ಎಲ್ಲಾ ಅಧ್ಯಯನ ನಡೆಸಿ ಅದರಂತೆ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿ ಎಲ್ಲ ಶೈಕ್ಷಣಿಕ ವಿಭಾಗಗಳಲ್ಲಿ ತೆರಳಿಬಿಟ್ಟು ಅಲ್ಲಿ ಸ್ಥಿತಿಗತಿಗಳನ್ನು ಅರಿತು ದೈಹಿಕ ಶಿಕ್ಷಣವನ್ನ ಎಲ್ಲಾ ಹಂತಗಳಲ್ಲಿ ಕಡ್ಡಾಯಗೊಳಿಸಲು ಅನೇಕ ಶಿಫಾರಸು ಒಳಗೊಂದಿಗೆ ಸಮರ್ಪಕವಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತು. ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ 2009-10ರಿಂದ ಪ್ರಾಥಮಿಕ ಹಂತದಿಂದ 9ನೇ ತರಗತಿ ದೈಹಿಕ ಶಿಕ್ಷಣ ಕಡ್ಡಾಯ ಪರೀಕ್ಷಾ ವಿಷಯವಾಗಿದೆ. ನೋಡಿ,
ಪರೀಕ್ಷಾ ಕಡ್ಡಾಯವಾಗಿ ನೀವು ಸಮೇತ ಹೇಗೆ ರೂಪಣಾತ್ಮಕ ಸಂಕಲನಾತ್ಮಕ ಏನು ಬರೀತಿದ್ರಲ್ಲ ಹಾಗೆ ದೈಹಿಕ ಶಿಕ್ಷಣಕ್ಕೂ ಈಗ ಒಂದು ನೀವು 6ನೇ ತರಗತಿಯಿಂದ ಬರ್ಕೊಂಡ್ ಬಂದಿದ್ರ ದೈಹಿಕ ಶಿಕ್ಷಣ ಬರ್ಕೊಂಡ್ ಬಂದಿದ್ರ ತಾನೆ ಎಕ್ಸಾಮ್ ಅನ್ನ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರ ಚಟುವಟಿಕೆನೂ ಕೊಟ್ಟಿದ್ರ ಮತ್ತೆ ರೂಪಣಾತ್ಮಕ ಪರೀಕ್ಷೆನೂ ಬರೆದಿದ್ರ ಮತ್ತೆ ವಾರ್ಷಿಕ ಪರೀಕ್ಷೆನೂ ಬರೆದಿದ್ರ ಹೀಗೆ ಅಂದ್ರಿಂದ ಅಂದ್ರೆ 2009-10ರಿಂದ 2009-10ರಿಂದ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಬೋರ್ಡ್ ಅಲ್ಲಿ ಒಂದು ಪರೀಕ್ಷೆಯಾಗಿ ಮಾರ್ಪಟ್ಟಿತು. ಹೀಗೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಆನಂದ್ ನಾಡಿಗೇರ್ ಅವರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಈಗೇನ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ನಿಮ್ಮ ಅಧ್ಯಕ್ಷ ಅವರೇ ಆಗಿದ್ದಾರೆ. ಈಗ ನಿಮ್ಮ ಏನ್ ಪಠ್ಯ ಪುಸ್ತಕ ವಿತರಣೆ ಆಗಿದೆಯಲ್ಲ ಅವರೇ ಅಧ್ಯಕ್ಷತೆಯಲ್ಲಿ ಈ ಸಾಲಿನಿಂದ ಆನಂದ್ ನಾಡಿಗೇರ್ ಅವರನ್ನು ಒಳಗೊಂಡಂತಹ ತಜ್ಞರ ಸಮಿತಿ 6, 7, 8, 9 ಮತ್ತು 10ನೇ ತರಗತಿಯ ಪಠ್ಯಕ್ರಮವನ್ನ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಅಂತಕ್ಕಂಥದ್ದು 2005ರಲ್ಲಿ ಜಾರಿಗೆ ಬಂತು. NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ 2005 ಇದರ ಒಂದು ಆಧಾರಿತವಾಗಿ ಸಿದ್ಧಪಡಿಸಿಬಿಟ್ಟು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಿಂದ ರಚನೆ ಮಾಡಿಬಿಟ್ಟು ಅದರಂತೆ ಪಠ್ಯಪುಸ್ತಕಗಳನ್ನ ರಚಿಸಿ ಇದು ಶಿಕ್ಷಣದ ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ತಂದಂತ ಮೊಟ್ಟ ಮೊದಲ ರಾಜ್ಯ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಕರ್ನಾಟಕ ಅಂತ ಹೇಳಲಿಕ್ಕೆ ಪಾತ್ರವಾಗಿದೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಲಾಗಳಲ್ಲಿ ಪಠ್ಯಪುಸ್ತಕಗಳನ್ನ ವಿತರಣೆ ಮಾಡಿದಂತ ಒಂದು ವ್ಯವಸ್ಥೆ ಮಾಡಿದ್ದು ಕರ್ನಾಟಕ ರಾಜ್ಯ. ಹೀಗೆ 2011 ಜೂನ್ ತಿಂಗಳಲ್ಲಿ 20ರಿಂದ 22ವರೆಗೆ ಶಾಲೆಗಳಲ್ಲಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳುವುದಕ್ಕಾಗಿ ಶ್ರೀಲಂಕಾದ ಶಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಿತು. ಈ ಕಾರ್ಯಾಗಾರದಲ್ಲಿ ಪ್ರಾಥಮಿಕವನ್ನ 1ರಿಂದ 5ನೇ ತರಗತಿ 1ರಿಂದ 5ನೇ ತರಗತಿ ಪ್ರಾಥಮಿಕ ಅಂತ ಅಂದ್ಬಿಟ್ಟು ಆರರಿಂದ 8 ಉನ್ನತ ಪ್ರಾಥಮಿಕ ಅಂತ. ನೆಕ್ಸ್ಟ್ 9ರಿಂದ ಮಾಧ್ಯಮಿಕ 11ರಿಂದ 12ನ ಪ್ರೌಢ. ಸೊ ಹೀಗೆ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ನೀಲಿ ನಕ್ಷೆಯನ್ನು ಕೊಡುವುದರೊಂದಿಗೆ ಎಲ್ಲ ತರಗತಿಗಳಲ್ಲಿ ರಾಷ್ಟ್ರೀಯ ಮಟ್ಟದ ಪಠ್ಯಪುಸ್ತಕವನ್ನು ಸಿದ್ಧಗೊಳಿಸಲು ಶಿಫಾರಸು ಮಾಡಲಾಗಿ ಅಂದಿನಿಂದ ಇಂದಿನವರೆಗೂ ಸಮೇತ ನೀವು ಈಗ 2024ವರೆಗೂ 2009-10ರಿಂದ ಇಲ್ಲಿವರೆಗೂ ದೈಹಿಕ ಶಿಕ್ಷಣವನ್ನ ಹಂತ ಹಂತವಾಗಿ ನೀವು ಏನ್ ಮಾಡ್ತಾ ಇದ್ದೀರಾ ಓದೋದ್ರ ಜೊತೆಗೆ ಮೌಲ್ಯಮಾಪನ ಸಮೇತ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಇಷ್ಟು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆಯ ಸಮಿತಿಗಳು ಮತ್ತು ಶಿಫಾರಸುಗಳು ಮತ್ತು ಅನುಷ್ಠಾನಕ್ಕೆ ಬಂದಂತಹ ಅವಧಿಗಳು. ಸೊ ಇದರಲ್ಲಿ ಹಾಗಾದ್ರೆ ಮೊದಲ ಕ್ವಶನ್ ನನ್ನ ಸರ್ ಯಾರು ಹೇಳ್ತಿದ್ರೆ ಕೈ ಎತ್ತಬೇಕು. ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಡ್ಯಾಶ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು. ಸೊ ಅಲ್ಲಿ ಸಿಂಚನ ಡಾಕ್ಟರ್ PM ಜೋಸೆಫ್. ದೈಹಿಕ ಶಿಕ್ಷಣ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವೆಂದು ಡ್ಯಾಶ್ ಸಮಿತಿ ಶಿಫಾರಸು ಮಾಡಿತು. ಸ್ವಂತ KP ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಡ್ಯಾಶ್ ಅಲ್ಲಿ ನೇಮಿಸಲಾಯಿತು 1948ರಲ್ಲಿ. ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಪಟಿಯಾಲ. ಬಿಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡೋದು. ಸ್ವತಂತ್ರ ಪೂರ್ವದಲ್ಲಿ ಡ್ಯಾಶ್ ಅವರ ಶೈಕ್ಷಣಿಕ ಧೋರಣೆ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಲಾರ್ಡ್ ಮೆಕಾಲೆ. ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಲು ಸ್ಥಾಪಿಸಿದಂತಹ ಒಂದು ಡ್ಯಾಶ್ ಸಮಿತಿ ದೇಶ್ಮುಖ್. ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಡ್ಯಾಶ್ ಹೆಸರಲ್ಲಿ ಶಿಫಾರಸು ಮಾಡಲಾಯಿತು.
ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ಕೆಪಿ ಸಿಂಘ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ಡ್ಯಾಶ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಲಾಯಿತು. ಲಿಂಗಮ್ಮ ಬಿಟಿ ಪೆಮ್ಮಯ್ಯ. ಹೊಂದಿಸಿ ಬರೆದಲ್ಲಿ 1948 ಲಕ್ಷ್ಮಿ ಹೇಳಮ್ಮ. 1948 ಯಾವ ಸಮಿತಿ ರಚನೆ ಆಯ್ತು? 1959 ಇದಲ್ಲ ಹೃದಯನಾಥ ಕುಂಜು ಸಮಿತಿ. 1962ರಲ್ಲಿ ವರ್ಷಿತ ಡಾಕ್ಟರ್ ದೇಶಮುಖ್ ಸಮಿತಿ. 1992ರಲ್ಲಿ ಶ್ರೀ ಕೆಪಿ ಸಿಂಧೆ ಸಮಿತಿ. ಕೆಪಿ ಇಷ್ಟು ಅರ್ಥ ಆಯ್ತಲ್ಲ? Yes, sir.